ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 1 ಭೂಗೋಳ ವಿಜ್ಞಾನದಲ್ಲಿ ಬರುವಂತಹ ಅಧ್ಯಾಯ 12 ಭಾರತದ ಪ್ರಾಕೃತಿಕ ವಿಭಾಗಗಳು ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ವಿದ್ಯಾರ್ಥಿನಿ ಬಂಧುಗಳೇ. ಅಭ್ಯಾಸಗಳು. ಫಸ್ಟ್ ಲೈನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. 1ನೇ ಖಾಲಿ ಬಿಟ್ಟ ಸ್ಥಳ, ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಡ್ಯಾಶ್ನೇ ಸ್ಥಾನದಲ್ಲಿದೆ. ಇದಕ್ಕೆ ಉತ್ತರ ಏಳನೇ. ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ 7ನೇ ಸ್ಥಾನದಲ್ಲಿದೆ. 2ನೇ ಖಾಲಿ ಬಿಟ್ಟ ಸ್ಥಳ, ಕರ್ನಾಟಕದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ. ಇದಕ್ಕೆ ಉತ್ತರ 31. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. 3ನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ, ಭಾರತದಲ್ಲಿ ಡ್ಯಾಶ್ ರಾಜ್ಯಗಳು ಹಾಗೂ ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳಿವೆ. ಇದಕ್ಕೆ ಉತ್ತರ ಭಾರತದಲ್ಲಿ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಭಾರತದಲ್ಲಿ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. 4ನೇ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರವಾದ ಶಿಖರ ಡ್ಯಾಶ್. ಇದಕ್ಕೆ ಉತ್ತರ ಮೌಂಟ್ ಗಾಡ್ವಿನ್ ಆಸ್ಟಿನ್. ಮೌಂಟ್ ಗಾಡ್ವಿನ್ ಆಸ್ಟಿನ್. ಇದಕ್ಕೆ ಇರುವ ಇನ್ನೊಂದು ಹೆಸರು K2 ಅಂತಲೂ ಸಹ ಹೆಸರಿದೆ. K2 ಅಂತಲೂ ಹೆಸರಿದೆ. ಭಾರತದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್ ಆಸ್ಟಿನ್. ಅದಕ್ಕಿರುವ ಇನ್ನೊಂದು ಹೆಸರು K2. 5ನೇ ಖಾಲಿ ಬಿಟ್ಟ ಸ್ಥಳ, ಕರ್ನಾಟಕದ ಹೆಬ್ಬಾಗಿಲು ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಇದಕ್ಕೆ ಉತ್ತರ ನವಮಂಗಳೂರು. ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರನ್ನು ಕರೆಯುತ್ತಾರೆ. 6ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಡ್ಯಾಶ್. ಇದಕ್ಕೆ ಉತ್ತರ ಆಗುಂಬೆ. 2ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1ನೇ ಪ್ರಶ್ನೆ, ಭಾರತವು ಯಾವ ಅಕ್ಷಾಂಶ ಹಾಗೂ ರೇಖಾಂಶಗಳ ನಡುವೆ ವಿಸ್ತರಿಸಿದೆ? ಭೌಗೋಳಿಕ ಸ್ಥಾನ ಯಾವುದು? ಭಾರತವು ಯಾವ ಅಕ್ಷಾಂಶ ಹಾಗೂ ರೇಖಾಂಶಗಳ ನಡುವೆ ವಿಸ್ತರಿಸಿದೆ? ಭೌಗೋಳಿಕ ಸ್ಥಾನ ಯಾವುದು? ಈ ಪ್ರಶ್ನೆಗೆ ಉತ್ತರ, ಭಾರತವು ಅಕ್ಷಾಂಶಿಕವಾಗಿ 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ರೇಖಾಂಶಿಕವಾಗಿ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ ವಿಸ್ತರಿಸಿದೆ. 2ನೇ ಪಾಯಿಂಟು, ಕರ್ನಾಟಕ ಸಂಕ್ರಾಂತಿ ವೃತ್ತವು ದೇಶದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ. ಇಷ್ಟು ಪಾಯಿಂಟು ಭಾರತವು ಯಾವ ಅಕ್ಷಾಂಶ ಹಾಗೂ ರೇಖಾಂಶಗಳ ನಡುವೆ ವಿಸ್ತರಿಸಿದೆ, ಇದಕ್ಕೆ ಉತ್ತರ ಆಗಿದೆ. 2ನೇ ಪ್ರಶ್ನೆ, ಕರ್ನಾಟಕದ ನೆರೆಹೊರೆಯ ರಾಜ್ಯಗಳನ್ನು ಪಟ್ಟಿ ಮಾಡಿ. ನೆರೆಹೊರೆ ಅಂದರೆ ಅಕ್ಕಪಕ್ಕ, ನೈಬರ್ಹುಡ್ ಅಂತೀವಲ್ಲ ಅದು. ಕರ್ನಾಟಕದ ನೆರೆಹೊರೆಯ ರಾಜ್ಯಗಳನ್ನು ಪಟ್ಟಿ ಮಾಡಿ. ಇದಕ್ಕೆ ಉತ್ತರ ಕರ್ನಾಟಕದ ಉತ್ತರದಲ್ಲಿ ಮಹಾರಾಷ್ಟ್ರ. ನೀವು ಗೋವಾನು ಸಹ ಆಡ್ ಮಾಡ್ಕೋಬಹುದು. ಗೋವಾನು ಸಹ ಇದೆ. ಕರ್ನಾಟಕದ ಉತ್ತರದಲ್ಲಿ ಮಹಾರಾಷ್ಟ್ರ, ಗೋವಾ. ಪುಸ್ತಕದಲ್ಲಿ ಇರೋದು ಮಾತ್ರ ಮಹಾರಾಷ್ಟ್ರ, ನಾನು ಗೋವಾನು ಸೇರಿಸಿದ್ದೀನಿ. ಪೂರ್ವ ದಿಕ್ಕಿನಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮತ್ತು ನೈಋತ್ಯದಲ್ಲಿ ಕೇರಳ ರಾಜ್ಯಗಳಿವೆ. ಇವು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ. ಇಷ್ಟು 2ನೇ ಪ್ರಶ್ನೆಗೆ ಆನ್ಸರ್ ಆಗಿದೆ. 3ನೇ ಪ್ರಶ್ನೆ, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ. ಉತ್ತರ, ಭಾರತವನ್ನು 4 ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ 1 ಉತ್ತರದ ಪರ್ವತಗಳು, 2 ಉತ್ತರದ ಮೈದಾನಗಳು, 3 ಪರ್ಯಾಯ ಪ್ರಸ್ಥಭೂಮಿ, 4 ಕರಾವಳಿ ಮೈದಾನಗಳು.
ಇವಿಷ್ಟು ಸಹ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಪ್ರಶ್ನೆಗೆ ಉತ್ತರ ಆಗಿದೆ. 4ನೇ ಪ್ರಶ್ನೆ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳವು? ಉತ್ತರ, ಕರ್ನಾಟಕವನ್ನು 3 ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ 1 ಕರಾವಳಿ ಪ್ರದೇಶ, 2 ಮಲೆನಾಡು, 3 ಮೈದಾನ ಪ್ರದೇಶ. ಮತ್ತು ಮೈದಾನ ಪ್ರದೇಶದಲ್ಲಿ 2 ಭಾಗಗಳು ಬರ್ತವೆ, 1 ಉತ್ತರದ ಮೈದಾನ, 2 ದಕ್ಷಿಣದ ಮೈದಾನ. ಇವಿಷ್ಟು ಸಹ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು. ಪ್ರಶ್ನೆಗೆ ಉತ್ತರವಾಗಿದೆ ವಿದ್ಯಾರ್ಥಿನಿಯರೇ. 5ನೇ ಪ್ರಶ್ನೆ, ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳನ್ನು ತಿಳಿಸಿ. ಉತ್ತರ, ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳೆಂದರೆ 1 ಉತ್ತರ ಕನ್ನಡ, 2 ಉಡುಪಿ, 3 ದಕ್ಷಿಣ ಕನ್ನಡ. ಇವಿಷ್ಟು ಸಹ ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳಾಗಿವೆ. 5ನೇ ಪ್ರಶ್ನೆಗೆ ಇಷ್ಟು ಉತ್ತರವಾಗಿದೆ. ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಗೆಳತಿಯರಿಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.